ನಾನ್ ಜಿಪಿ ಹೋಲ್ಡ್ರು ಹಾಗಾಗಿ ಇಲ್ಲಿ ಬಂದಿದ್ದೆ ಅಂತ ಹೇಳ್ತಾರೆ. 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ. ನಾನ್ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಯಾಕೆ ಬಂದಿಲ್ಲ 6 ವರ್ಷ ಹೇಳಿ? ಎಲ್ಲ ದಾಖಲೆಗಳು ನಮ್ಮ ಹತ್ರ ಐತೆ, ನಾವು ಕೋರ್ಟ್ ಗೆ ಕೊಡ್ತೀವಿ ಅಂತಾರೆ ಅವರು. ಕೋರ್ಟ್ ಆರ್ಡರ್ ಅಲ್ಲಿ ನನ್ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ. ಇನ್ನೇನು ಬೇಡ, ನಾನು ಈಗ ಇಲ್ಲಿಂದ ಹೋಯ್ತೀನಿ. ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್. ಅಂದ್ರೆ ಸೈಟ್ ಮೇಲೆ ಕೊಟ್ಟಿಲ್ಲ, ಯಾವ್ದೋ ತಗ ಬಂದಿರೋದು. ಅವ್ರು ಯಾವ ಉದ್ದೇಶಕ್ಕೆ ಈ ಜಾಗಕ್ಕೆ ಬಂದಿದ್ದಾರೆ? ನಂಬರ್ ಅಲ್ಲ. ನಿನ್ನೆ ಮೊನ್ನೆ ಎಲ್ಲ ಗಲಾಟಿರಿ. ನಿನ್ನೆ ಮೊನ್ನೆ ನಮ್ಮ ಹುಡುಗ ಇಲ್ಲಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಈ ಹುಡುಗನ ಹೆಸರು ನಮ್ಮ ಹತ್ರ ಇದು ಮಾಡಿರೋದು ಏನಂದ್ರೆ ನಮಗೆ ಸೇರಿದ್ದು ಬೋರ್ಡ್ ಎಲ್ಲ ಹಾಕಿದ್ದಾರೆ. ನಮ್ಮ ಹುಡುಗಂದು ಇದು ನಮ್ದು ಎಲ್ಲೈತೆ ಅವ್ರದ್ದು ಅಂತ ತೋರ್ಸಕ್ ಹೇಳಿ. ಕೆಲಸ ಮಾಡ್ತಿದ್ರು ನಾವು ಕಾಂಪೌಂಡ್ ಹೋಗ್ತಾ ಇದೀವಿ. ಮತ್ತೆ ಯಾಕೆ ಆಗ್ತಾ ಇರ್ತಾರೆ ನಮ್ ಜಾಗಕ್ಕೆ? ನಾವು ಅವ್ರು ಕೋರ್ಟಿಂದ ಆರ್ಡರ್ ತಂದಾಗ ಬಿಟ್ಕೊಡ್ತೀವಿ. ಈಗ ಹೊಡೆದಿದ್ದಾರೆ, ಅವ್ರು ಹೊಡೆದಿದ್ರಲ್ಲ, ಹೊಡೆದ ಡಿಫಾರ್ಮೇಶನ್ ಹಾಕಿದೀವಿ ಬಿಡಿ. ಮೇಡಮ್, ಈಗ ಅವರು ಕಂಪ್ಲೇಂಟ್ ಕೊಟ್ಟರೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಕಂಪ್ಲೇಂಟ್ ಯಾಕೆ ಕೊಟ್ಟಿರೋದು ಗೊತ್ತಾ? ನೋಡಿ, ಕ್ಯಾಮ್ರಾ ಬಿಚ್ಚವ್ರೆ, ಬೀಗ ಬಿಚ್ಚವ್ರೆ, ನಮ್ದೆಲ್ಲ ಹೊಡೆದಾಕ್ಯವ್ರೆ, ನಮ್ಮ ಎಲೆಕ್ಟ್ರಿಕ್ ಸಾಮಾನ್ ಕಟ್ಕೊ ಹೋಗ್ಯವ್ರೆ. ನೈಟ್ ಎಲ್ಲ ಅವರೆಲ್ಲ ಬರೋದು ರೌಡಿಸಮ್ ಮಾಡೋದಿಲ್ಲಿ. ನಿನ್ನೆ ಒಬ್ಬ ಪೊಲೀಸ್ ಕರ್ಕ ಬಂದವ್ರು, ಅವ್ರ ನಂಬರ್ ಇಟ್ಟಿದ್ದೀನಿ, SP ಕೊಡ್ತೀನಿ. ಇವರು ಈ ಏರಿಯಾದೆಲ್ಲ ಒಂದು ದಂಧೆ ಇದು. ನ್ಯಾಯಾಲಯದ ಸ್ಟೇ ಕೇಳಿದ್ರಿ, ಸ್ಟೇ ಸಿಕ್ಕಿಲ್ಲ. ಸ್ಟೇ ಕೊಡ್ತಾರೆ, ಆರಾಮಾಗಿ ಕೊಡ್ತಾರೆ. ನಮ್ ಪೇಪರ್ನೆಲ್ಲ ನೋಡ್ತಾರೆ. ತಪ್ಪು ನಮ್ದಿದ್ರೆ ನಮಗ್ ಕೊಡ್ತಾರೆ. ಅಲ್ಲಿವರೆಗೂ ನಮ್ಗೆ ಪಕ್ಕದಲ್ಲಿ ಇವ್ನು ಹೊಡೆದಿದ್ದಾನಲ್ಲ, ನಮಗ್ ಮನೆಗ್ ಸೇಫ್ಟಿ ಬೇಡ. ಕಾಂಪೌಂಡ್